ಕಾಮಗಾರಿ ಮುಗಿಯುವ ಮುನ್ನವೇ 53 ಲಕ್ಷ ಬಿಲ್ ಪಾವತಿ. ರಾಯಬಾಗ ಲೋಕೋಪಯೋಗಿ ಇಲಾಖೆಯಲ್ಲಿ ಭಾರೀ ಗೋಲ್ಮಾಲ್ ಆರೋಪ. ಹಾಯ್ ಹಲೋ ನಮಸ್ಕಾರ, ಸುಪ್ರೀಂ ಟಿವಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಯಬಾಗ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಯಲ್ಲಿ ಮತ್ತೊಂದು ಭಾರೀ ಅವ್ಯವಹಾರದ ಆರೋಪ ಕೇಳಿಬಂದಿದೆ. 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಂಜೂರಾದ ನಾಗರಾಳ ಬಿರನಾಳ ಬಸ್ತವಾಡ ರಸ್ತೆಯಿಂದ ಹಾರೋಗೇರಿ ಸಂಪರ್ಕ ರಸ್ತೆ ಸುಧಾರಣೆ ಕಾಮಗಾರಿ ಇನ್ನೂ ಪೂರ್ಣಗೊಳ್ಳುವ ಮುನ್ನವೇ 53 ಲಕ್ಷ ರೂಪಾಯಿಗೂ ಅಧಿಕ ಬಿಲ್ ಪಾವತಿಯಾಗಿರುವುದು ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಾಮಗಾರಿ ನೆಲಮಟ್ಟದಲ್ಲಿ ಪೂರ್ಣವಾಗಿಲ್ಲ ಎಂಬ ಆರೋಪಗಳ ನಡುವೆ ದಾಖಲೆಗಳಲ್ಲಿ ಮಾತ್ರ ಕೆಲಸ ಮುಗಿದಂತೆ ತೋರಿಸಿ ದೊಡ್ಡ ಮೊತ್ತದ ಹಣ ಬಿಡುಗಡೆ ಮಾಡಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಕಾಮಗಾರಿ ಅರ್ಧದಲ್ಲೇ ಇದ್ದಾಗ ಬಿಲ್ ಹೇಗೆ ಪಾಸಾಯಿತು? ಸ್ಥಳ ಪರಿಶೀಲನೆ ನಡೆಸಿದ ಅಧಿಕಾರಿಗಳು ಯಾರು? ಅಳತೆ ಪುಸ್ತಕದಲ್ಲಿ ಎಂಬಿ ತಪ್ಪು ದಾಖಲೆ ಮಾಡಲಾಗಿದೆಯೇ ಎಂಬ ಪ್ರಶ್ನೆಗಳು ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿವೆ. ಈ ಮುಂಗಡ ಬಿಲ್ ಪಾವತಿಗೆ ಅವಕಾಶ ಮಾಡಿಕೊಟ್ಟ ಸಂಬಂಧಪಟ್ಟ ಅಧಿಕಾರಿಯನ್ನು ತಕ್ಷಣ ಅಮಾನತು ಮಾಡಿ ತನಿಖೆ ನಡೆಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಅದರ ಜೊತೆಗೆ ರಾಯಬಾಗ ಲೋಕೋಪಯೋಗಿ ಇಲಾಖೆಯ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳನ್ನು ಹೊಣೆಗಾರರನ್ನಾಗಿ ಮಾಡಿ ಅವರ ಸೇವಾ ದಾಖಲೆಯಲ್ಲಿ ಸರ್ವಿಸ್ ರಿಜಿಸ್ಟರ್ ಈ ಪ್ರಕರಣವನ್ನು ದಾಖಲಿಸುವ ಮೂಲಕ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಅವ್ಯವಹಾರವನ್ನು ಬೆಳಕಿಗೆ ತಂದಿರುವವರು ರಾಜಶೇಖರ್ ತರಾಳ, ವಕೀಲರು ಹಾಗೂ ಸಾಮಾಜಿಕ ಕಾರ್ಯಕರ್ತರು. ಅವರು ಕಾಮಗಾರಿ ಪೂರ್ಣಗೊಳಿಸದೆ ಬಿಲ್ ಎತ್ತಿ ದಾಖಲೆಗಳಲ್ಲಿ ಕೆಲಸ ಮುಗಿದಂತೆ ತೋರಿಸಿ ಪ್ರಕರಣವನ್ನು ಮುಚ್ಚಿಹಾಕುವ ಪ್ರಯತ್ನ ನಡೆದಿದೆ ಎಂದು ಆರೋಪಿಸಿದ್ದಾರೆ. PWD ಇಲಾಖೆಯವರು ಕಾಮಗಾರಿ ಮಾಡದೇನೆ ಬಿಲ್ ತೆಗೆದಿದ್ರು. ನಾವಿವತ್ತು ಪ್ರಶ್ನೆ ಮಾಡಿದ್ದೀವಿ. ಪ್ರಶ್ನೆ ಮಾಡಿದ್ದಕ್ಕೆ ಇವಾಗ ಕಾಮಗಾರಿ ಮಾಡೋದಕ್ಕೆ ಬಂದಿದ್ದಾರೆ. ಯಾವ ರೀತಿ ಕಾಮಗಾರಿ ಮಾಡ್ತಾರಂದರೆ, ಇವರು ಮೊದಲು ಬಿಲ್ ತೆಗಿತಾರೆ. ಅವ್ಯವಹಾರನ ಯಾವ ರೀತಿ ಮಾಡೋದು, ಯಾವ ರೀತಿ ಬಿಲ್ ಬರಿಬೇಕು ಅನ್ನೋದನ್ನ ನೀವು PWD ಇಲಾಖೆಯವ್ರನ್ನ ನೋಡಿ ಕಲಿಬೇಕು. PWD ಇಲಾಖೆಯವರು ಯಾವ ರೀತಿ ಅಕ್ರಮ ವ್ಯವಹಾರಗಳನ್ನ ಎಸಗ್ತಾರಂದರೆ, ಅವರು AEE ಇರ್ಬೋದು, ಮನೋಹರ್ ಅವರೇ ನೋಡಿ ನಿಮ್ಮ ಕಾರ್ಯವೈಖರಿ ಯಾವ ರೀತಿ ಇದೆ, ಶ್ರೀಧರ್ ಅವರೇ ನೋಡಿ ನಿಮ್ಮ ಕಾರ್ಯವೈಖರಿ ಯಾವ ರೀತಿ ಇದೆ. ಇದಕ್ಕೆಲ್ಲ ಮೂಲ ಕಾರಣ ಅಂದರೆ ಗಿರೀಶ್ ದೇಸಾಯಿ ಅವರು PWD ಇಲಾಖೆ ಅಧಿಕಾರಿ ಆದಂಥ ಗಿರೀಶ್ ದೇಸಾಯಿ ಅವರೇ ಕಾರಣ ಇದಕ್ಕೆ. ಯಾಕಂದರೆ ಹೋರಾಟಗಾರರು ಪ್ರಶ್ನೆ ಮಾಡೋರು ಸರ್ಕಾರದ ಅನುದಾನದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ರಂದರೆ ನೀವು ತಪ್ಪು ಮಾಡಿದ್ದೀರ ಅಂತ ಅರ್ಥ. ನೀವು ತಪ್ಪು ಮಾಡಿಬಿಟ್ಟು ಇವಾಗ ಕಾಮಗಾರಿ ಅದನ್ನು ತನಿಖೆ ಹಂತದಲ್ಲಿ ಮುಚ್ಚಾಕ್ತೀನಿ, ನಾನು ಬರೋಷ್ಟರಲ್ಲಿ ಕಾಮಗಾರಿ ಮುಗಿಸಪ್ಪ ಅಂತ ಹೇಳ್ಬಿಟ್ಟು ನಿಮ್ಮ ಆದೇಶ ಆಗಿರ್ಬೋದು. ಯಾಕಂದರೆ ನಾವಿವಾಗ ಹೋರಾಟಗಾರರು ಫೋನ್ ಮಾಡ್ತಾಯಿದ್ದೀವಿ. ಫೋನ್ ಮಾಡಿದ್ರೂ ಇಲ್ಲಿ ಯಾವುದೇ ರೀತಿಯಾದಂಥ ಅಧಿಕಾರಿ ಬಂದಿಲ್ಲ. ಅಧಿಕಾರಿಗಳು ಯಾಕೆ ಬಂದಿಲ್ಲ ಅಂದರೆ ನೀವು ತಪ್ಪು ಮಾಡಿದ್ದೀರಾ, ಅಳತೆ ಮಾಡಿಲ್ಲ, ಕಾಮಗಾರಿ ಆ್ಯಸ್ ಪರ್ ಎಸ್ಟಿಮೇಷನ್ ಪ್ರಕಾರ ನೀವು ವರ್ಕ್ ಮಾಡಿಲ್ಲ. ಬಿಲ್ ಯಾವ ರೀತಿ ಬರಿತೀರಿ ಅಂದರೆ, ನೀವು MB ಯಾವ ರೀತಿ ಬರಿತೀರಿ ಅಂದರೆ, ಗುತ್ತಿಗೆದಾರ ನಿಮ್ಮ ಸಂಬಂಧಿಕ ಅನ್ನೋ ರೀತಿ. ಅಂದರೆ ಕಮಿಷನ್ ಆಶೆಗಾಗಿ ನೀವು ಏನು ಬೇಕಾದರೂ ಕೆಲಸ ಮಾಡ್ತೀರಿ ಅಂತ ಅರ್ಥ. ನೋಡಿ, ಇವತ್ತು 4/5/2026 ಬಿಲ್ ಆಗಿರೋದು ಯಾವಾಗ ಗೊತ್ತಾ? ಹೋದ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಬಿಲ್ ಮಾಡ್ತಾರೆ, ಮೇ ತಿಂಗಳಲ್ಲಿ ಕೆಲಸ ಮಾಡೋಕ್ಕೆ ಬರ್ತಾರೆ. ಅದು ಯಾವಾಗ ನಾವು ಪ್ರಶ್ನೆ ಮಾಡಿಲ್ಲ ಅಂದರೆ ಇಷ್ಟೇ ರೋಡು, ಪ್ರಶ್ನೆ ಮಾಡಿದ ಮೇಲೆ ಇಷ್ಟು ರೋಡು. ನೋಡಿ, ಉಸ್ತುವಾರಿ ಸಚಿವರಾದಂಥ ಸತೀಶಣ್ಣ ಜಾರಕಿಹೊಳಿ ಅವರೇ, ನಿಮ್ಮ ಫಂಡು ಯಾವ ರೀತಿ, ನಿಮ್ಮ ಸರ್ಕಾರದ ಅನುದಾನ ಯಾವ ರೀತಿ ದುರ್ಬಳಕೆ ಮಾಡ್ಕೊತಾ ಇದ್ದಾರೆ, ನಿಮ್ಮ ಹೆಸರನ್ನು ಕಪ್ಪು ಚಿಕ್ಕೆ ತರಬೇಕಂತ ಯಾವ ರೀತಿ ಇಲಾಖೆ, ನಿಮ್ಮ PWD ಇಲಾಖೆ ಅಧಿಕಾರಿಗಳು ಕಾರ್ಯವೈಖರಿ ನೋಡಿ. ಮನೋಹರ್ ಅವ್ರನ್ನ ಕೂಡಲೇ ಅಮಾನತುಗೊಳಿಸಬೇಕು. ಕಾಮಗಾರಿ ಮಾಡದೇ ಇದ್ದರೂ ಸಹ ಸೆಕ್ಷನ್ ಆಫೀಸರ್ ಅಂತ ಶ್ರೀಧರ್ ಅವರೇ ಬಿಲ್ ಮಾಡಿದ್ದೀರಿ. ನಿಮ್ಮ ಮೇಲೆ ಯಾವಾಗ ಅಮಾನತು ಕ್ರಮ ಜರುಗಲೇಬೇಕು. ಅಮಾನತು ಕ್ರಮ ಜರುಗೋವರೆಗೂ ಈ ಹೋರಾಟ ನಿಲ್ಲಲ್ಲ. ನೀವು ಮಾಡಿದಂಥ ಅಕ್ರಮ ವ್ಯವಹಾರ ಮುಚ್ಚೋಗಲ್ಲ, ಆಯಿತಾ? ಸದ್ಯಕ್ಕೆ ಗಿರೀಶ್ ದೇಸಾಯಿ ಅವ್ರ ಮೇಲೆ AEE ಆದಂಥ ಗಿರೀಶ್ ದೇಸಾಯಿ ಅವ್ರಿಗೆ ಈ ಒಂದು ತನಿಖೆ ಮಾಡಿ ಸಂಬಂಧಪಟ್ಟ ಅಧಿಕಾರಿ ಮೇಲೆ ನೀವು ಕ್ರಮ ಕೈಗೊಂಡು ಅಮಾನತುಗೊಳಿಸ್ತೀರಿ ಅಂತ ಹೇಳ್ಬಿಟ್ಟು ನಿಮ್ಮ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟು ಸತೀಶಣ್ಣ ಜಾರಕಿಹೊಳಿ ಅವರಿಗೆ ಹೆಸರಿಗೆ ಯಾವುದೇ ರೀತಿ ಅಂತ ಕಪ್ಪು ಚಿಕ್ಕೆ ಬರದೇ ಇರೋ ನೋಡ್ಕೊತೀರಿ ಅಂತ ಹೇಳ್ಬಿಟ್ಟು ನಿಮ್ಮ ಇಲಾಖೆ ಮೇಲೆ ಒಂದು ಗೌರವ ಇಟ್ಕೊಂಡು ಈ ವಿಡಿಯೋ ಮೂಲಕ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಮೇಲೆ ಅಧಿಕಾರಿಗಳು ಕ್ರಮ ಆಗಬೇಕು. ಒಂದು ವೇಳೆ ಕ್ರಮ ಆಗಿಲ್ಲ ಅಂದರೆ
ಡಬಲ್ ಇ ಅವರು ಸಹ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳಿಬಿಟ್ಟು ನನ್ನ ನೇರ ಆರೋಪ. ಇನ್ನೊಂದೆಡೆ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಹಾಗೂ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಗಮನಕ್ಕೂ ಈ ವಿಷಯವನ್ನು ತಂದು ನಿಮ್ಮ ಇಲಾಖೆಯ ಹೆಸರು ಕೆಡಿಸುವ ಇಂತಹ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ವಿರುದ್ಧ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ಇದೀಗ ಸಾರ್ವಜನಿಕರು ಕೇಳುತ್ತಿರುವ ಪ್ರಮುಖ ಪ್ರಶ್ನೆಗಳು: ಕಾಮಗಾರಿ ಪೂರ್ಣಗೊಳಿಸುವ ಮುನ್ನವೇ 53 ಲಕ್ಷ ರೂಪಾಯಿ ಬಿಲ್ ಹೇಗೆ ಪಾಸಾಯಿತು? ಸ್ಥಳ ಪರಿಶೀಲನೆ ನಡೆಸಿದ ಅಧಿಕಾರಿಗಳು ಯಾರು? ಸಂಬಂಧಪಟ್ಟ ಗುತ್ತಿಗೆದಾರನ ಲೈಸೆನ್ಸ್ ಕಪ್ಪುಪಟ್ಟಿಗೆ ಬ್ಲಾಕ್ ಲಿಸ್ಟ್ ಸೇರಿಸಲಾಗುತ್ತದೆಯೇ? ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಕ್ರಮ ಕೈಗೊಳ್ಳುತ್ತದೆಯೇ? ಜನರ ತೆರಿಗೆ ಹಣದ ದುರುಪಯೋಗದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಮೂಲಕ ಸರ್ಕಾರ ಸ್ಪಷ್ಟ ಸಂದೇಶ ನೀಡಬೇಕಾಗಿದೆ. ಮುಂದಿನ ಅಪ್ಡೇಟ್ಗಳಿಗೆ ಸುಪ್ರೀಂ ಟಿವಿಯೊಂದಿಗೆಯೇ ಇರಿ.